ನಮಸ್ಕಾರ. ನನ್ನ ಹೆಸರು ಯಲ್ಲಪ್ಪ ಅಂತ ಕೀಳ್ಕೊಪ್ಪ, ಬಂಗಾರಪೇಟೆ ತಾಲೂಕು JDS ಉಪಾಧ್ಯಕ್ಷನಾಗಿ ಇದ್ದೀನಿ. ಈಗ ಏನು ಜಿಲ್ಲಾ ವರಿಷ್ಠಾಧಿಕಾರಿಗಳು ಏನು ಸೂಚನೆ ಕೊಟ್ಟಿದ್ದಾರೆ, ಹೆಲ್ಮೆಟ್ ಧರಿಸಿ, ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಸಂಚಾರ ಮಾಡಬೇಕಂತ ಹೇಳಿಬಿಟ್ಟು ಏನು ಸೂಚನೆ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಸ್ವಲ್ಪ ದಿನಗಳ ಕಾಲ ಎಲ್ಲರೂ ಹೆಲ್ಮೆಟ್ ಧರಿಸಿ ವಾಹನಗಳು ಚಲಾಯಿಸ್ತಾಯಿದ್ರು. ಇತ್ತೀಚೆಗೆ ಮತ್ತೆ ಸಾರ್ವಜನಿಕರು ಹೆಲ್ಮೆಟ್ನ ಉಪಯೋಗಿಸೋದು ಕಡಿಮೆ ಮಾಡಿದ್ದಾರೆ. ಹೆಲ್ಮೆಟ್ಟು ತಗೊಂಡು ಬರ್ತಾರೆ, ಆದರೆ ಕೂಡ ವಾಹನದಲ್ಲಿ ಮುಂದೆ ಇಟ್ಕೊಂಡು ಆ ಹೆಲ್ಮೆಟ್ಟು ಧರಿಸ್ದಿರ ಹಂಗೆ ವಾಹನ ಚಲಾಯಿಸ್ತಾರೆ. ಅದು ಕೂಡ ಕಂಡು ಬರ್ತೈತೆ. ಈಗ ಪೊಲೀಸ್ ಇಲಾಖೆ ಕೂಡ ಸುಮಾರು ಬಸ್ ಸ್ಟ್ಯಾಂಡ್ ಆಗಲಿ, ಹಾಸ್ಪಿಟ್ಲ್ ಸರ್ಕಲ್ ಆಗಲಿ, ಪಟ್ಟಣದಲ್ಲೇ ಸುಮಾರು ಜಾಗದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದಂಡ ಹಾಕೋದ್ರ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಸಾರ್ವಜನಿಕರು ಪಾಲನೆ ಮಾಡ್ತಾಯಿಲ್ಲ. ದಯವಿಟ್ಟು ನನ್ನ ಅನಿಸಿಕೆ ಏನಂದರೆ, ಹೆಲ್ಮೆಟ್ ಧರಿಸ್ಬೇಕು ಅನ್ನೋದು ಪೊಲೀಸವರ ಲಾಭಕ್ಕಲ್ಲ, ಚಾಲಕರು ಮತ್ತು ಏನು ವಾಹನ ಚಲಾಯಿಸ್ತಾರೆ ಅವರ ರಕ್ಷಣೆಗೋಸ್ಕರ ಅವ್ರು ಹೇಳೋದು, ಬೇರೆ ಏನು ಲಾಭಕ್ಕಲ್ಲ. ಹಾಗಾಗಿ ಹೆಲ್ಮೆಟ್ ಧರಿಸಿದರೆ ಏನೋ ಒಂದು ಅಪಘಾತ ಆಯ್ತು ಅಂತ ಮಾಡ್ಕೊಳ್ಳಿ, ಅಪಘಾತ ಆದಾಗ ಗಾಯ ಆಗದಿರ, ತಲೆ ಗಾಯ ಆಗದಿರ ಪ್ರಾಣ ರಕ್ಷಣೆಗೋಸ್ಕರ ಅವ್ರು ಹೇಳ್ತಾ ಇರೋದು. ಅದನ್ನು ಧರಿಸ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೇ ಆಗಲಿ ಸಾರ್ವಜನಿಕರಲ್ಲಿ ಹೆಲ್ಮೆಟ್ಟು ಕಡ್ಡಾಯವಾಗಿ ಧರಿಸಬೇಕು. ದಯವಿಟ್ಟು ಕೈಯಲ್ಲಿಟ್ಕೊಂಡು ಮುಂದೆ ಇಟ್ಕೊಂಡು ಹೋಗೋದ್ರಿಂದ ನಮಗೆ ಏನು ಒಳ್ಳೆಯದಾಗಲ್ಲ. ಅದರಿಂದ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿದರೆ ನಮಗೆ ರಕ್ಷಣೆ ಆಗುತ್ತೆ, ನಮಗೆ ರಕ್ಷಣೆ ಆಗುತ್ತೆ. ಏನೇ ಅಪಘಾತ ಆದಾಗ ಕೂಡ ನಾವು ಪ್ರಾಣಾಪಾಯದಿಂದ ಪಾರಾಗ್ಬೋದಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೊಲೀಸ್ ಇಲಾಖೆ ವೈಫಲ್ಯ ಇಲ್ಲ, ಪೊಲೀಸ್ ಇಲಾಖೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ಬೇಕಂತ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ. ಎಲ್ಲ ರೀತಿಯಲ್ಲಿ ಅವರು ತಿಳಿಸಿದ್ದಾರೆ ಸಾರ್ವಜನಿಕರಿಗೆ. ಆದರೆ ಕೂಡ ಸಾರ್ವಜನಿಕರು ಸಹಕರಿಸಬೇಕು. ಪೊಲೀಸ್ ಇಲಾಖೆಯವರು ದಂಡ ಹಾಕಿ ಕೇಸ್ಗಳು ದಾಖಲೆ ಮಾಡಿ ಹೆಲ್ಮೆಟ್ ಧರಿಸ್ಬೇಕು ಅಂತ ಅವ್ರ ಉದ್ದೇಶ ಏನಿಲ್ಲ. ಹಾಗಾಗಿ ನಾವು ಏನು ನಮ್ಮ ಆತ್ಮರಕ್ಷಣೆಗೋಸ್ಕರ, ನಮ್ಮ ಜೀವನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಹೆಲ್ಮೆಟ್ ಧರಿಸ್ಬೇಕಂತ ಅವ್ರು ಏನು ಮಾಡಿದ್ದಾರೆ ಅದನ್ನು ನಾವು ಪಾಲನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ.